ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಅಮಿತ್ ಶಾ ಅವರು ಹೇಳ್ಬಿಟ್ಟಿದ್ದಾರೆ, ಅಂಬೇಡ್ಕರ್ ಅಂತ ಹೇಳ್ತಕ್ಕಂಥದ್ದು ಒಂದು ಫ್ಯಾಷನ್ ಅಂತ ಹೇಳಿ. ಅಂಬೇಡ್ಕರ್ ದ್ವೇಷಿಗಳು ಇವರೆಲ್ಲ, ಸಂವಿಧಾನ ದ್ರೋಹಿಗಳು ಈ ಸಂಘ ಪರಿವಾರದವರು. ಮೋಹನ್ ಭಗವತ್ ಯಾರು, ಯಾವ ಸಂವಿಧಾನಿಕ ಪದವಿನಲ್ಲಿದ್ದಾರೆ? ಅವ್ರು RSS, ಇಟ್ಸ್ ನಾಟ್ ಎ ರಿಜಿಸ್ಟರ್ಡ್ ಬಾಡಿ. ಎಲ್ಲೂ ಸಹ ಒಂದು ಸಂಘಟನೆ ಇದೆ ಅಂತ ಹೇಳಿದ್ರೆ ಸರ್ಕಾರ ಅದನ್ನ ರೆಕಗ್ನೈಸ್ ಮಾಡಬೇಕು ಅಂದ್ರೆ ಏನಾದ್ರೂ ಇರಬೇಕು. RSS ಇವತ್ತು ಸಹ ಎಲ್ಲೂ ಸಹ ರಿಜಿಸ್ಟರ್ಡ್ ಬಾಡಿ ಅಲ್ಲ. ಕೋಟ್ಯಾಂತರ ರೂಪಾಯಿ ಅವರು ಬೇರೆ ಬೇರೆ ಮೂಲದಿಂದ ಖರ್ಚು ಮಾಡ್ತಾ ಇದ್ದಾರೆ. ಎಲ್ಲಿಂದ ಮಾಡ್ತಾ ಇದ್ದಾರೆ? ಮೋಹನ್ ಭಗವತ್ ರವರು ಏನು ಅಂತ ಹೇಳಿ ಅವ್ರಿಗೆ ಝಡ್ ಕ್ಯಾಟಗರಿ ಕೊಟ್ಟಿದ್ದೀರಿ. ಅದೇನು, ನಾವು ತೆರಿಗೆ ಕಟ್ತಕ್ಕಂಥದ್ದು, ನಾವು ನಮ್ಮ ತೆರಿಗೆ ದುಡ್ಡಲ್ಲಿ ಅವ್ರಿಗೆ ಕೊಟ್ಬಿಟ್ಟು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಲಿಕ್ಕೆ ನೀವು ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದೀರಿ. ಅದನ್ನು ತಕ್ಷಣ ವಾಪಸ್ ತಗೋಬೇಕಾಗುತ್ತೆ. ಆದ್ರಿಂದ ಅಮಿತ್ ಶಾ ಇರ್ಬೋದು, ನರೇಂದ್ರ ಮೋದಿ ಇರ್ಬೋದು, ಮೋಹನ್ ಭಗವತ್ ಇರ್ಬೋದು, ಅವರು ಯಾವತ್ತೂ ಸಹ ಸ್ವತಂತ್ರ ಭಾರತದ ಸಂವಿಧಾನವನ್ನ, ತ್ರಿವರ್ಣ ಧ್ವಜವನ್ನು ಒಪ್ಪಿದವರಲ್ಲ. 1947 ಜುಲೈ ತಿಂಗಳಲ್ಲೇ ಅವ್ರು ಹೇಳಿಬಿಟ್ಟಿದ್ರು, ತ್ರಿವರ್ಣ ಧ್ವಜ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ, ಅದು ದೇಶದ ಅಶುಭ ಅಂತ ಹೇಳಿ RSSನ ಆರ್ಗನೈಸರ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು. ಅವರ ಗೋಲ್ವರ್ಕರ್, ಇವರ ಗುರೂಜಿ, RSSನ ಮತ್ತು ಈ ಸಂಘ ಪರಿವಾರದ ಗುರೂಜಿ ಗೋಲ್ವರ್ಕರ್ ಅವರು ಹೇಳಿದರು, ಸಂವಿಧಾನದಲ್ಲಿ ಯಾವುದೇ ರೀತಿಯ ಭಾರತೀಯತೆ ಇಲ್ಲ, ಪಾಶ್ಚಿಮಾತ್ಯ ದೇಶದಿಂದ ಕೆಲವು ಅಂಶಗಳನ್ನು ತೆಗೆದುಕೊಂಡು ಸಂವಿಧಾನವನ್ನು ನಾವು ಮಾಡಿದ್ದೀವಿ, ಆದ್ರಿಂದ ಅದನ್ನು ನಾವು ಒಪ್ಪಕ್ಕೆ ಸಾಧ್ಯನೇ ಇಲ್ಲ, ಸಂವಿಧಾನ ನಮ್ದಲ್ಲ ಅಂತ ಹೇಳಿದಂಥವ್ರು. ಸಂವಿಧಾನ ಅವರು ಒಪ್ಪಿದ್ದಾರೆ ಅಂತ ಹೇಳಿದ್ರೆ ಅದು ಅದು ಮೂರ್ಖರು ಮಾತ್ರ ಹೇಳಬೇಕು. ಯಾವತ್ತೂ ಸಹ ಸಂವಿಧಾನ ಒಪ್ಪಿದಿಲ್ಲ. ಅವ್ರದ್ದು ಗುಪ್ತ ಕಾರ್ಯಸೂಚಿ ಇದೆ, ಇಡನ್ ಅಜೆಂಡಾ ಇದೆ. ಮೊನ್ನೆ ದಿಗಂತ ಪೇಪರಲ್ಲಿ ಬಂದಿತ್ತು, ಸಂವಿಧಾನವನ್ನು ಬದಲಾವಣೆ ಮಾಡಬೇಕಾಗಿರೋದು ನಾವು ಮೌನವಾಗಿ ಮಾಡಬೇಕನ್ನೋ, ಬಹಿರಂಗವಾಗಿ ಎಲ್ಲೂ ಹೇಳೋದಿಲ್ಲ ಅಂತೇಳಿ ಮೋಹನ್ ಭಗವತ್ ಹೇಳಿದ್ದಾರೆ. ಆದ್ರಿಂದ ಸಂವಿಧಾನ ಇರೋವರೆಗೂ ಸಹ ಈ ದೇಶ ಒಂದಾಗಿರುತ್ತೆ. ಯಾವತ್ತು ಸಂವಿಧಾನ ಇಲ್ಲ ಅಂದಾಗ ಈ ದೇಶ ಮೊದಲೇನಿತ್ತು 17 ಪ್ರಾಂತ್ಯಗಳು, 562 ರಾಜ ಮಹಾರಾಜರ ಥರ ಈ ದೇಶ, ಅದಕ್ಕೆ ಇವರು ಕಾರಣಕರ್ತರಾಗ್ತಾರೆ. ಇವರು ಭಾರತ ದೇಶದ ತಾಲಿಬಾನ್ಗಳು, ಸಂವಿಧಾನ ಒಪ್ಕೊಳ್ದಿರ್ತಕ್ಕಂಥವ್ರು. ಯಾರು ಸಂವಿಧಾನ ಒಪ್ಪೋದಿಲ್ಲ, ಯಾರು ತ್ರಿವರ್ಣ ಧ್ವಜ ಒಪ್ಪೋದಿಲ್ಲ, ಅವರು ಭಾರತದ ತಾಲಿಬಾನ್ಗಳು. ಯಾರು ಸ್ವಾತಂತ್ರ್ಯ ನಮಗೆ 2014ರಲ್ಲಿ ಸಿಕ್ತು ಮತ್ತು ರಾಮ ಮಂದಿರದ ರಾಮ್ಲಲ್ಲಾಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಸಿಕ್ತು ಅಂತ ಹೇಳ್ತಾರೆ, ಅವರು ಸಹ ತಾಲಿಬಾನ್ ಸಂತತಿಯವರು. ಆದ್ರಿಂದ ಇವರಿಂದ ದೇಶ ಏನೂ ಸಹ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಈ ರಾಷ್ಟ್ರದ ಸ್ವತಂತ್ರ ಹೋರಾಟದಲ್ಲಿ ಲಕ್ಷಾಂತರ ಜನ ಎಲ್ಲವನ್ನೂ ಸಹ ತ್ಯಾಗ ಬಲಿದಾನ ಮಾಡಿ, ಹೋರಾಟ ಮಾಡಿ, ರಕ್ತ ಬೆವರು ಎಲ್ಲವನ್ನು ಸಹ ಸುರಿಸಿ ಈ ರಾಷ್ಟ್ರದ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ನಮ್ಮದು ಭಾರತ ದೇಶದ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲೂ ಸಹ ಇದೆ. ಮುಂದಿನ ಪೀಳಿಗೆ ಇದರಿಂದ ಎಚ್ಚರವಾಗಿರಬೇಕು. ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಆದರೆ ಎಲ್ಲರ ಹಕ್ಕುಗಳು ಸಹ ಮೊಟಕುಗೊಳ್ಳುತ್ತೆ. ಶಿಕ್ಷಣ, ಆರೋಗ್ಯ ಇವೆಲ್ಲ ಕೇವಲ ಕೆಲವು ವರ್ಗದವರಿಗೆ ಮಾತ್ರ ಇರೋ ಪರಿಸ್ಥಿತಿ ಬರೋದ್ರಿಂದ ಎಚ್ಚರ ವಹಿಸಿ ಮುಂದೆ ಹೆಜ್ಜೆ ಇಡಬೇಕಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.